ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಪಿ ಲಂಕೇಶರ ಅವ್ವ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದ್ರೆ ಪರೀಕ್ಷೆಯಲ್ಲಿ ಈ ಒಂದು ಪದ್ಯ ಭಾಗದಿಂದ ನಿಮಗೆ ಭಾವಾರ್ಥ 6 ಅಂಕಕ್ಕೆ ಬರ್ತವೆ. ಹಾಗೇನೆ ಇಲ್ಲಿ 10 ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಹಾಗಾಗಿ ಈ ಕವಿತೆ 2 ಭಾಗದಲ್ಲಿರುತ್ತೆ. ಭಾಗ 1, ಭಾಗ 2ರ 2 ಭಾಗಗಳು. ಆ 2 ಭಾಗಗಳನ್ನ ನೀವು ಕೇಳಿದ್ರೆ ಇಲ್ಲಿ 16 ಅಂಕಗಳನ್ನ ಗಳಿಸ್ಬೋದು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳು ಅಂತ ಹೇಳ್ತಾ, ಈಗ ಕವಿತೆಯ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಅವ್ವ ಅನ್ನುವಂತಹ ಕವಿತೆಯ ಆಶಯ ನೋಡಿ, ಅವ್ವ ಅಂತ ಅಂದ್ರೇನೆ ತಾಯಿ. ಪ್ರಸ್ತುತ ಕವಿತೆಯಲ್ಲಿ ಲಂಕೇಶರು ಬಡತನದಲ್ಲಿರುವಂತಹ ತಾಯಿಯ ಜವಾಬ್ದಾರಿಯನ್ನ ಹೇಳ್ತಾ, ಹಾಗೇನೆ ತಂದೆಯ ಬೇಜವಾಬ್ದಾರಿತನವನ್ನು ಹೇಳುವುದು ಇಲ್ಲಿ ಗಮನಾರ್ಹವಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೇಳ್ಬೋದು. ನೋಡಿ, ತಾಯಿ ಕುಟುಂಬ ಅಂತ ಅಂದ್ರೆ ತಾಯಿಯ ಜವಾಬ್ದಾರಿಗಳ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಕವಿತೆಯಲ್ಲಿ. ಆನಂತರ ತಲತಲಾಂತರಗಳಿಂದ ಬಂದಂತಹ ನಮ್ಮ ಸಂಪ್ರದಾಯದಲ್ಲಿ ಅಮ್ಮನನ್ನ ಸೀತೆ, ಸಾವಿತ್ರಿ, ಮಂಡೋದರಿ ಹೀಗೆ ಮುಂತಾದಂತಹ ಆದರ್ಶ ಮಹಿಳೆಗೆ ಹೋಲಿಸಿರುವಂತಹ ಒಂದು ಇಲ್ಲಿ ಎಲ್ಲ ಒಂದ್ ಕಡೆ ಹೋಲಿಸಿ ಹೇಳಿಕೊಳ್ಳುತ್ತಿದ್ದದ್ದು, ಅಥವಾ ಎಲ್ಲ ಒಂದ್ ಕಡೆ ನಾವು ಆ ಒಂದು ವಿಚಾರ, ಇನ್ನೊಂದ್ ಕಡೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಹಿಂದೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇಲ್ಲಿ ಸತಿ ಸಾವಿತ್ರಿ ಅಥವಾ ಎಲ್ಲೋ ಒಂದ್ ಕಡೆ ಮಹಾ ಸತಿಯರ ಸಾಲಿಗೆ ಹೋಲಿಸ್ತಾ ಇದ್ರು. ಆದ್ರೆ ಇಲ್ಲಿ ಲಂಕೇಶರು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಕೋತಿ, ಕರಡಿಗೆ, ನಾಯಿಗಳಿಗೆ ಇಲ್ಲಿ ಹೋಲಿಸಿರುವಂತಹ ಒಂದು ತಂತ್ರಗಾರಿಕೆ ಈ ಕವಿತೆಯ ಒಂದು ಗಮನಾರ್ಹವಾದಂತಹ ಒಂದು ಸಂಕೇತ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಪ್ರಾಣಿಗಳು ತಮ್ಮ ಪ್ರಾಣದ ಹಂಗನ್ನ ತೊರೆದು ತಮ್ಮ ಮರಿಗಳನ್ನ ರಕ್ಷಿಸುವಂತೆ ಅಮ್ಮನೂ ಕೂಡ ತನ್ನ ಮಗುವನ್ನ ರಕ್ಷಿಸುತ್ತಾಳೆ ಅಂತಕ್ಕಂಥದ್ದು. ಹಾಗೇನೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಇಲ್ಲಿ ಬಂಧುವಿಲ್ಲ ಎಂಬಂತಹ ಗಾದೆ ಮಾತಿನಂತೆ ತಾಯಿಯ ನಿಸ್ವಾರ್ಥವಾದಂತಹ ಸೇವೆ, ಅಥವಾ ಅವಳು ಹೀಗೆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ಲು ತನ್ನ ಬಡತನದಲ್ಲಿಯೂ ಕೂಡ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಈ ಕವಿತೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಈಗ 6 ಅಂಕದ ಪ್ರಶ್ನೆಗೆ ಭಾವಾರ್ಥವನ್ನ ಕೇಳಿದಾಗ ಹೇಗ್ ಬರಿಬೇಕು ಅಂತಂದ್ರೆ, ನೋಡಿ, ಈ ಕವಿತೆಯನ್ನ ಪಿ ಲಂಕೇಶರವರು ಬರೆದಿರ್ತಕ್ಕಂತಹ ಅವ್ವ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ ಅಂತಕ್ಕಂತಹ ಒಂದು ಸಾಲನ್ನ ಬರಿಬೇಕು. ಆನಂತರದಲ್ಲಿ ನಾನು ಏನು ಈ ವಿಚಾರಗಳನ್ನ ಹೇಳ್ತೀನಿ ಅವನ್ನೆಲ್ಲವನ್ನ ನೀವು ಒಂದ್ ಕಡೆ ಕೇಳಿ ಅದನ್ನು ಬರೆದಿಟ್ಕೊಂಡು ಪರೀಕ್ಷೆಯಲ್ಲಿ ಬರೆದ್ರೆ ನಿಮ್ಗೆ ಹೆಚ್ಚು ಅಂಕಗಳು ಇಲ್ಲಿ ಲಭಿಸ್ತವೆ ಅಂತಕ್ಕಂಥದ್ದು. ನೋಡಿ, ಅವ್ವ ಕವಿತೆ ಒಂದು ಶೋಕ ಗೀತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕವಿ ಪಿ ಲಂಕೇಶರವರು ತನ್ನ ತಾಯಿಯನ್ನ ಕಳೆದುಕೊಂಡಂತಹ ಅಥವಾ ಅವರ ತಾಯಿ ಮರಣ ಹೊಂದಿದ ಸಂದರ್ಭದಲ್ಲಿ ಈ ಒಂದು ಕವಿತೆಯನ್ನ ಬರೆದಿರ್ತಕ್ಕಂತಹದ್ದು ಒಂದು ವಿಚಾರ. ಹಾಗೇನೆ ಈ ಕವಿತೆಯಲ್ಲಿ ಅವ್ವನನ್ನ ಇಲ್ಲಿ ಕಪ್ಪು ನೆಲಕ್ಕೆ ಅಥವಾ ಕಪ್ಪು ಮಣ್ಣಿಗೆ ಹೋಲಿಸುವ ಮೂಲಕ ಕವಿತೆ ಇಲ್ಲಿ ಆರಂಭವಾಗುತ್ತೆ. ಕವಿ ಏನ್ ಮಾಡಿದಾರಪ್ಪ ಅಂದ್ರೆ, ಅವ್ವ ಕವಿತೆಯಲ್ಲಿ ತನ್ನ ತಾಯಿಯನ್ನ ಕಪ್ಪು ನೆಲಕ್ಕೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಬರೆದ್ರೂ ಕೂಡ ಅಲ್ಲಿ ಅಂಕಗಳು ಲಭಿಸ್ತವೆ. ಹಾಗೇನೆ ಕವಿ ತನ್ನ ಸ್ವಂತ ತಾಯಿಯ ಬದುಕನ್ನ ಈ ಒಂದು ಕವಿತೆಯಲ್ಲಿ ಅನಾವರಣಗೊಳಿಸಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಕವಿ ತನ್ನ ಸ್ವಂತ ಅಂದ್ರೆ ತನ್ನ ಅವ್ವನ ಹೇಗಿತ್ತು ತನ್ನ ಅವ್ವನ ಬದುಕು, ಅದರ ಬಗ್ಗೆ ಇಲ್ಲಿ ಗೊಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲಿ ಅವ್ವ ಕವಿತೆಯಲ್ಲಿ. ನೋಡಿ, ಎಷ್ಟರ ಮಟ್ಟಿಗೆ ಕವಿತೆಗಳ ಸಾಲುಗಳಿವೆ ಅಂತ ಹೇಳ್ತಕ್ಕಂಥದ್ದು ನಾವು ನೋಡೋದಾದ್ರೆ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಇಲ್ಲಿ ಬಿಳಿಯ ಹೂ ಹಬ್ಬ, ಸುಟ್ಟಷ್ಟು ಕಸುವು ನೊಂದಷ್ಟು ಹಣ್ಣು, ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ, ಹೊತ್ತ ಬುಟ್ಟಿಯ ಹಿಟ್ಟು ನೆರಳಿ, ಇಲ್ಲಿ ಹೊತ್ತ ಬುಟ್ಟಿಯ ಹಿಟ್ಟು ನರಳಿ ಹೆವೆ ಮುಚ್ಚಿದಳು ತೆರೆಯದಂತೆ,
ಒತ್ತ ಬುಟ್ಟಿಯ ಹಿಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ ಅಂತಕ್ಕಂತಹ ಸಾಲನ್ನು ನಾವು ಗಮನಿಸಿದಾಗ ನೋಡಿ, ಇಲ್ಲಿ ತನ್ನ ತಾಯಿ ಅಥವಾ ನನ್ನವ್ವ ಫಲವತ್ತಾದ ಕಪ್ಪು ಭೂಮಿ ಇದ್ದ ಹಾಗೆ ಅಂತಕ್ಕಂಥದ್ದು. ನೋಡಿ, ಈ ಕಪ್ಪು ಭೂಮಿ ಫಲವತ್ತತೆಗೆ ಒಂದು ಸಂಕೇತ. ಇನ್ನೊಂದ್ ಕಡೆ ಈ ಮಣ್ಣಿನಲ್ಲಿ ರೈತ ಬೆಳೆಯನ್ನ ಹಾಕಿದರೆ ಅದು ಸಮೃದ್ಧವಾಗಿ ಬೆಳೆಯುತ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ. ಹಾಗೇನೆ ತಾಯಿನೂ ಕೂಡ ಈ ಕಪ್ಪು ಮಣ್ಣಿನ ಹಾಗೆ ನೋಡಿ, ತಾನು ದುಡಿದು ತಾನು ಕಷ್ಟಪಟ್ಟು ತನ್ನ ಮಕ್ಕಳಿಗೆ ಯಾವ ಕುಂದು ಕೊರತೆಗಳು, ಯಾವ ಕಷ್ಟಗಳು ಬಾರದಂತೆ ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಇಲ್ಲಿ ತಾಯಿ ತನ್ನ ಮಕ್ಕಳನ್ನ ನೋಡ್ಕೊಳ್ತಾಳೆ. ಅಂದ್ರೆ ಫಲವತ್ತಾದ ಕಪ್ಪು ಭೂಮಿ ಹೇಗೆ ಬೆಳೆಯನ್ನ ಇಲ್ಲಿ ಸಮೃದ್ಧವಾಗಿ ಬೆಳೆಸುತ್ತೋ ಹಾಗೆ ತಾಯಿಯು ಕೂಡ ತನ್ನ ದುಡಿತದಿಂದ ತನ್ನ ಮಕ್ಕಳನ್ನ ಇಲ್ಲಿ ಲಾಲನೆ ಪಾಲನೆ ಮಾಡ್ತಾಳೆ. ಅವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬಾರದಂತೆ ನೋಡ್ಕೊಳ್ತಾಳೆ ಅಂತಕ್ಕಂಥದ್ದು. ಅವ್ವನ ಪಾತ್ರ ಕುಟುಂಬದ ನಿರ್ವಹಣೆಗೆ ಬಹು ದೊಡ್ಡ ಪಾತ್ರ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ಮಕ್ಕಳು ಆಟ ಆಡ್ಬೇಕಾದ್ರೆ ಆ ಮಕ್ಕಳು ತಾಯಿಗೆ ಒದ್ರೆ ಅವಳಿಗೆ ಎಲ್ಲೋ ಒಂದ್ ಕಡೆ ಸಂತೋಷ, ಯಾಕೆಂದ್ರೆ ಅವಳಿಗೆ ಅಂಗಾಂಗ ಪುಲಕ ಅಂತಕ್ಕಂಥದ್ದು. ಅವ್ವ ತನ್ನ ಮಕ್ಕಳಿಗಾಗಿ ತನ್ನ ಸಂಸಾರಕ್ಕಾಗಿ ಕೊನೆ ಉಸಿರಿರುವವರೆಗೂ ದುಡಿದು ದುಡಿದು ನೋಡಿ, ಲಂಕೇಶರವ್ವ ಕೊನೆಯಲ್ಲಿ ದುಡಿದು ಅಥವಾ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂತಹ ಈ ಗ್ರಾಮೀಣ ಪರಿಸರದಲ್ಲಿ ಬದುಕ್ತಾ ಇರ್ತಕ್ಕಂತಹ ತಾಯಂದಿರ ಬದುಕಿನ ಚಿತ್ರಣವೂ ಕೂಡ ಹೌದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅವ್ವ ಕವಿತೆಯಲ್ಲಿ. ನೋಡಿ, ಕೊನೆ ಉಸಿರಿರುವವರೆಗೂ ದುಡಿದು ದುಡಿದು ತನ್ನ ಜೀವನವನ್ನ ತೇದು ಸಾವನ್ನಪ್ಪಿದಳು ನನ್ನವ್ವ ಅಂತ ಇಲ್ಲಿ ಲಂಕೇಶ್ರವರು ತನ್ನ ತಾಯಿಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ಎರಡನೇ ಈ ಒಂದು ಪ್ಯಾರಾದಲ್ಲಿ ನಾವು ಗಮನಿಸೋದಾದ್ರೆ, ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು. ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದವಳು. ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಮೆಣಸು, ಅವರೆ, ಜೋಳ, ತೊಗರಿಯ ಹೊಲವ ಕೈಯಲ್ಲಿ ಹುತ್ತಿ. ನೋಡಿ, ಮೆಣಸು, ಅವರೆ, ಜೋಳ, ತೊಗರಿಯ ಹೊಲವ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಇಲ್ಲಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿ ಸೀರೆಯ ಉಟ್ಟುಕೊಂಡು. ಯೌವನವ ಕಳೆದವಳು ಚಿಂದಿ ಸೀರೆಯ ಉಟ್ಟುಕೊಂಡು ಅಂತಕ್ಕಂಥದ್ದು. ನೋಡಿ, ಇಲ್ಲ ಒಂದ್ ಕಡೆ ಆ ಬಡತನದ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನನ್ನವ್ವ ನೋಡಿ, ಹಿಂದೆ ನನ್ನವ್ವ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ತನ್ನ ಅತ್ತೆಯ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವಳಿಗೆ ಹೊಸ ಮದುವಣಗಿತ್ತಿಯಂತೆ. ನೋಡಿ, ಅವ್ವ ಮದುವೆಯಾಗಿ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವಳಿಗೆ ಹೊಸ ಮದುವಣಗಿತ್ತಿಯಂತೆ, ಹೊಸ ಮದುವೆ ಹೆಣ್ಣಿನಂತೆ ರಾಜೋಪಚಾರಗಳಿರ್ಲಿಲ್ಲ. ಅಲ್ಲಿ ಯಾವ ಉಪಚಾರಗಳು ಸಿಗ್ತಿರ್ಲಿಲ್ಲ ಅವಳಿಗೆ. ತನ್ನ ದುಡಿತದಿಂದಲೇ ಅಲ್ಲಿರ್ತಕ್ಕಂತಹ ಇಲ್ಲಿ ಅತ್ತೆ, ಮಾವ, ಮೈದುನ, ನಾದನಿ, ಗಂಡ ಇವರು ಎಲ್ಲರ ಮನಸ್ಸನ್ನ ಗೆಲ್ಬೇಕಾಗಿತ್ತು. ತನ್ನ ದುಡಿತದಿಂದಲೇ, ತನ್ನ ಕೆಲಸದಿಂದಲೇ ಅಲ್ಲಿರ್ತಕ್ಕಂತಹ ಮನಸ್ಸುಗಳನ್ನ ಗೆಲ್ಬೇಕಾಗಿತ್ತು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ಎಲ್ಲ ಒಂದ್ ಕಡೆ ಅವಳು ಇಲ್ಲಿ ಅವ್ವ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಒಂದು ಕಡೆ ಇಲ್ಲಿ ಗಂಡಸಿನ ಹಾಗೆ ನೋಡಿ, ಗಂಡಸಿನ ಹಾಗೆ ಒಂದು ಪಲ್ಲ ಜೋಳವ ಎತ್ತಿ ಅಪ್ಪನಿಂದ ತೋಳಬಂದಿಯನ್ನ ಉಡುಗೊರೆಯಾಗಿ ಪಡ್ಕೊಳ್ತಾಳೆ. ನೋಡಿ, ಅತ್ತೆಯ ಮನೆಯಲ್ಲಿ ಅಥವಾ ಮಾವನ ಮನೆಯಲ್ಲಿ, ಗಂಡನ ಮನೆಯಲ್ಲಿ ನನ್ನವ್ವ ಗಂಡಸಿನ ಹಾಗೆ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಒಂದು ಪಲ್ಲ ಜೋಳವನ್ನ ಎತ್ತಿ ಅದರಿಂದ ಎಲ್ಲ ಒಂದ್ ಕಡೆ ಅಪ್ಪ ಅದಕ್ಕೆ ಮೆಚ್ಚಿ ನನ್ನ ಅವ್ವನಿಗೆ ತೋಳಬಂದಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರು ಅಂತಕ್ಕಂಥದ್ದು. ಹಾಗೇನೆ ಅಷ್ಟೇ ಅಲ್ಲ, ಅವಳು ಎಷ್ಟು ಶ್ರಮಜೀವಿ ಅಂತ ಅಂದ್ರೆ, ಹೊಲದ ಮಣ್ಣಿನ ಎಂಟೆ, ಇಲ್ಲಿ ಹೊಲದಲ್ಲಿ ಮಣ್ಣಿನ ಎಂಟೆಗಳಿರ್ತವೆ, ಅದಕ್ಕೆಲ್ಲ ನೀರ್ ಹಾಕಿ ಅಲ್ಲಿ
ಮೆಣಸು ನೋಡಿ, ನಾವು ಸಿರಿಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ಲು. ನೋಡಿ, ಮೆಣಸು, ಅವರೆ, ಜೋಳ, ತೊಗರಿ ಈ ಎಲ್ಲ ಈಗ ಹಾಕ್ಬೇಕಾದ್ರೆ ಕೈಯಲ್ಲೇ ಹೊಲವನ್ನ ಹೂಳ್ತಾ ಇದ್ಲು ಅಂತಕ್ಕಂಥದ್ದು. ಕೈಯಲ್ಲಿ ಉತ್ತು ಅವನ್ನ ಇಲ್ಲೋ ಅವ್ವ ಇಲ್ಲಿ ದುಡಿತದಲ್ಲಿಯೇ, ಇವಳು ದುಡಿತದಿಂದಲೇ ಎಲ್ಲೋ ಒಂದ್ ಕಡೆ ಅವ್ವ ಸಂತೋಷವನ್ನ, ಖುಷಿಯನ್ನ ಕಾಣ್ತಾ ಇದ್ಲು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ಯೌವನವನ್ನ ಕಳೆದವಳು ನೋಡಿ, ದುಡಿತದಿಂದಲೇ ದುಡಿದು ದುಡಿದು ತನ್ನ ಯೌವನವನ್ನ ಕಳೆದು, ಯೌವನವನ್ನ ಚಿಂದಿ ಸೀರೆಯನ್ನ ಉಟ್ಟುಕೊಂಡು ಯೌವನವನ್ನ ಕಳೆದವಳು ನನ್ನ ಅವ್ವ ಅಂತಕ್ಕಂಥದ್ದು. ಇಲ್ಲಿ ಇಡೀ ಯೌವನದ ಬದುಕನ್ನ ಇಲ್ಲಿ ಬದುಕನ್ನ ನಡೆಸಿದಂತಹ ಒಬ್ಬ ಶ್ರಮಜೀವಿ ನನ್ನವ್ವ ಅಂತಕ್ಕಂಥದ್ದು. ಯೌವನದ ಬದುಕಿನಲ್ಲಿಯೂ ಇಲ್ಲಿ ಸತತವಾಗಿ ಶ್ರಮವನ್ನ ಪಡ್ತಾ ಇದ್ಲು, ಹೊಲ ಗದ್ದೆಗಳಲ್ಲಿ ದುಡಿತಾ ಇದ್ಲು ನನ್ನವ್ವ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಸತ್ತಳು ಈಕೆ ಬಾಗು ಬೆನ್ನಿನ ಮುದುಕಿಗೆಷ್ಟು ಪ್ರಾಯ, ಎಷ್ಟು ಯುಗಾದಿ ಚಂದ್ರ ಒಲೆಯೆದುರು ಹೋಳಿಗೆಯ ಸಂಭ್ರಮ. ಎಷ್ಟು ಯುಗಾದಿ ಚಂದ್ರ ಒಲೆಯೆದುರು ಹೋಳಿಗೆಯ ಸಂಭ್ರಮ. ಎಷ್ಟೋ ಸಲ ಈ ಮುದುಕಿ ಅತ್ತಳು, ಎಷ್ಟೋ ಸಲ ಈ ಮುದುಕಿ ಅತ್ತಳು, ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ. ಎಷ್ಟೋ ಸಲ ಹುಡುಕುತ್ತ ಊರೂರು ಅಲೆದಳು, ಎಷ್ಟೋ ಸಲ ಹುಡುಕುತ್ತ ಊರೂರು ಅಲೆದಳು, ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ, ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ ಅಂತಕ್ಕಂಥದ್ದು. ನೋಡಿ, ಅವ್ವ ಸತ್ತಾಗ ಬಾಗು ಬೆನ್ನಿನ ಮುದುಕಿ ಅಂತಕ್ಕಂಥದ್ದು ಅಂದ್ರೆ ಸುಮಾರು ಇಲ್ಲಿ ದೀರ್ಘ ಆಯಸ್ಸಿನವರೆಗೆ ಅವರು ಬದುಕಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಬಾಗ್ ಅಂದ್ರೆ ಆ ಅವ್ವನಿಗೆ ಬೆನ್ನೆಲ್ಲವೂ ಬಾಗಿತ್ತು ಅಂತಕ್ಕಂಥದ್ದು. ಅವ್ವನ ಬದುಕಿನಲ್ಲಿ ಹಲವಾರು ಯುಗಾದಿ ಹಬ್ಬಗಳು ಬಂದು ಆ ಯುಗಾದಿ ಹಬ್ಬಗಳ ನೋಡಿ ಕಂಡುಂಡಿರ್ತಕ್ಕಂಥದ್ದು. ಹಾಗೇನೆ ಅಲ್ಲಿ ಮಕ್ಕಳಿಗೆ ಅಥವಾ ಕುಟುಂಬಕ್ಕೆ ಅಲ್ಲಿ ಸಂತೋಷ ಸಂಭ್ರಮಗಳನ್ನ ಕೊಟ್ಟಿರ್ತಕ್ಕಂತಹವಳು ತಾಯಿ. ಯಾಕೆಂದ್ರೆ ಪ್ರತಿ ಯುಗಾದಿ ಹಬ್ಬದಲ್ಲಿಯೂ ಕೂಡ ಒಲೆ ಎದುರು ಹೋಳಿಗೆಯನ್ನ ಬೇಯಿಸುತ್ತಾ, ಹೋಳಿಗೆಯನ್ನ ಮಾಡುತ್ತಾ ಸಂಭ್ರಮವನ್ನ ಪಡ್ತಾ ಇದ್ಲಿ. ಯಾಕೆಂದ್ರೆ ಅಯ್ಯೋ ನನ್ನ ಮಕ್ಕಳು ಸಿಹಿಯನ್ನ ತಿನ್ಲಿ, ವರ್ಷಕ್ಕೊಂದು ಯುಗಾದಿ ಹಬ್ಬ ಅಂತ, ಅಥವಾ ಇಲ್ಲಿ ಹೊಸ ವರ್ಷ ಆಚರಣೆಯಲ್ಲಿ ನನ್ನ ಮಕ್ಕಳು ಇಲ್ಲಿ ಈ ಹೋಳಿಗೆಯನ್ನ ತಿನ್ಲಿ ಅಥವಾ ಒಬ್ಬಟ್ಟನ್ನ ತಿನ್ಲಿ ಅಂತ ತಾಯಿ ಇಲ್ಲಿ ತನ್ನಗೆ ಒಲೆ ಎದುರು ತಾನು ಬೇಯುತ್ತಿದ್ದರೂ ತನ್ನ ಮಕ್ಕಳಿಗೆ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಪಡ್ತಾ ಇದ್ಲು ಇಲ್ಲಿ ಅವ್ವ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಅಷ್ಟೇ ಅಲ್ಲ, ಅವಳ ಬದುಕು ಇದೆಯಲ್ಲ, ಅವಳ ಬದುಕು, ಅವ್ವನ ಬದುಕು ನಿತ್ಯ ಸಂಕಟಮಯವಾಗಿತ್ತು, ನಿತ್ಯ ನೋವಿನಿಂದ ಕೂಡಿತ್ತು ಅಂತಕ್ಕಂಥದ್ದು. ಹೇಗೆ ನೋಡಿ, ಎಷ್ಟೋ ಸಲ ಆ ಮುದುಕಿ ಅತ್ತಿದ್ದಾಳೆ, ಅಳ್ತಾ ಇದ್ಲು ಕಾಸಿಗಾಗಿ. ಹಾಗೇನೆ ಮಳೆ ಇಲ್ಲದೆ ಬೆಳೆ ಹಾನಿಯಾದಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಕೆಟ್ಟಂತಹ ಪೈರಿಗೆ ಅವಳು ಅಳ್ತಾ ಇದ್ಲು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಮನೆಯಲ್ಲಿ ಮಕ್ಕಳಂತೆ ನೋಡಿ, ಮನೆಯಲ್ಲಿ ಮಕ್ಕಳ ಹಾಗೆ ಸಾಕಿರ್ತಕ್ಕಂತಹ ಸಾಕು ಪ್ರಾಣಿಗಳು, ಈ ಸಾಕು ಪ್ರಾಣಿಗಳಲ್ಲಿ ಅದರಲ್ಲಿ ಕರು ಸತ್ತಿದೆ. ಆ ಕರು ಸತ್ತಾಗ, ಮನೆಯಲ್ಲಿ ಸಾಕು ಪ್ರಾಣಿಗಳಂತೆ ಸಾಕಿರ್ತಕ್ಕಂತಹ ಕರು ಸತ್ತಾಗ ಅವಳು ಅತ್ತಿದ್ದಾಳೆ. ಹಾಗೇನೆ ಮುದಿಯಮ್ಮೆ ತಪ್ಪಿಸಿಕೊಂಡಾಗ, ಮನೆಯಲ್ಲಿ ಮುದಿಯಮ್ಮೆ ತಪ್ಪಿಸಿಕೊಂಡಾಗ ಅದನ್ನ ಹುಡುಕುತ್ತ ಊರೂರು ಅಲೆದಿದ್ದಾಳೆ. ನಾವು ಗಮನಿಸ್ತಾ ಇರ್ಬೋದು. ಯಾಕೆಂದ್ರೆ ಈ ಮುದಿಯಮ್ಮೆ ಇವೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಬಾಂಧವ್ಯವನ್ನ ಹೊಂದಿತ್ತು. ಇಡೀ ಆ ಕುಟುಂಬಕ್ಕೆ ಅವು ಕೂಡ ಎಲ್ಲ ಒಂದ್ ಕಡೆ ಆ ಸಾಕು ಪ್ರಾಣಿಗಳು ಕೂಡ ಕೆಲವೊಂದು ಸಹಾಯವನ್ನ ಮಾಡ್ತಾ ಇದ್ದು ಅಂತಕ್ಕಂಥ ನಾವು ಗಮನಿಸ್ತಾ ಇರ್ಬೋದು. ಅಥವಾ ಆ ಮನೆಯಲ್ಲಿ ಆ ಸಾಕು ಪ್ರಾಣಿಗಳು ಕೂಡ ತಮ್ಮ ಮಕ್ಕಳಲ್ಲಿ ಒಂದು ಭಾಗ ಅನ್ನುವಂತಹ ಒಂದು ಮಮತೆ ಅಥವಾ ಪ್ರೀತಿ ಅನ್ನೋದು ಆ ಸಾಕು ಪ್ರಾಣಿಗಳ ಮೇಲೆ ತಾಯಿಗೆ, ಅವ್ವನಿಗೆ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಲಂಕೇಶರು ಹೇಳ್ತಾ ಇದ್ದಾರೆ. ನೋಡಿ, ಈ ಸಾಲುಗಳನ್ನ ಇಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕುಟುಂಬದ ಪ್ರತಿಯೊಬ್ಬ ತಾಯಂದಿರ ಬದುಕಿನ ಭವಣೆಯ ಚಿತ್ರಣವನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಅವ್ವ ಕವಿತೆಯ ಭಾಗ 1 ವಿಚಾರ.
ಹಾಗೇನೆ ಭಾಗ 2ರಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ನಾನು ನಿಮಗೆ ತಂದ್ಕೊಡ್ತೇನೆ ಅಂತ ಹೇಳ್ತಾ, ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.